ಕೊಡಮ್ಮ ಇಲ್ಲಿ ಬೇಗ. ಏನಂತ ಬೆಳೆಸ್ತೀರಾ ಮಕ್ಕಳನ್ನ? ಕುಡ್ಕೊಂಬಂದು ಆಕ್ಸಿಡೆಂಟ್ ಮಾಡಿದ್ದಾನಲ್ಲಿ. ಪೆನ್ ಕೊಡಮ್ಮ ಇಲ್ಲಿ. ಕುಡ್ಕೊಂಬಂದು ಆಕ್ಸಿಡೆಂಟ್ ಮಾಡಿದ್ದಾನಲ್ಲಿ. ಕುಡ್ಕೊಂಬಂದು ಆಕ್ಸಿಡೆಂಟ್ ಮಾಡಿದ್ದಾನಲ್ಲಿ. ಆಕ್ಸಿಡೆಂಟ್ ಆದಾಗ ನನಗೆ ಎಷ್ಟು ನೋವಾಗಿತ್ತು ಏನೋ ಗೊತ್ತಿಲ್ಲ. ಆದರೆ ಆ ವಿಷಯ ಗೊತ್ತಾದಾಗ ಅಮ್ಮನಿಗೆ ಎಷ್ಟು ನೋವಾಗಿದೆ ಅಂತ ನಾನು ಮಾತ್ರ ಅರ್ಥ ಮಾಡ್ಕೋಬಲ್ಲೆ. ನಾನು ಎಡು ಬಿದ್ರೇನೆ ಮಗನೇ ಅಂತ ಓಡ್ ಬರೋ ಅಮ್ಮನಿಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಆ ಭಗವಂತನೇ ಕೊಡಬೇಕು. ಅಮ್ಮ, ಮಾ ಸಾರಿ ಮಾ, ನಿನ್ನ ಮಾತು ಕೇಳಬೇಕಿತ್ತು. ಕೇಳ್ದಿರೋ ಪಾರ್ಟಿಗೆ ಹೋದೆ. ಆದರೆ ಅಲ್ಲೇನಾಯ್ತು ಅಂದರೆ ರಾಕಿ ಬರ್ಡೇ ಇತ್ತು. ಫ್ರೆಂಡ್ಸ್ ಎಲ್ಲ ಸೇರಿ ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಒಂದು ಲೈಟ್ ಪಾರ್ಟಿ ಇಟ್ಕೊಂಡಿದ್ವಿ. ಅದೇ ಖುಷಿಲಿ ಫ್ರೆಂಡ್ಸ್ ಎಲ್ಲ ಕುಡಿಯೋಕೆ ಕೂತ್ಕೊಂಡ್ರು. ಎಷ್ಟೇ ಬಲವಂತ ಮಾಡಿದ್ರು ನಾನು ಕುಡಿಲಿಲ್ಲ. ಕೂಲ್ ಡ್ರಿಂಕ್ಸ್ ಕೊಟ್ರು, ಅದನ್ನೂ ಬೇಡ ಅಂದೆ. ಕೊನೆಗೆ ಕೂಲ್ ಡ್ರಿಂಕ್ಸ್ ಮಾತ್ರ ಕುಡ್ದೆ ಅಮ್ಮ. ಅಮ್ಮ, ನನ್ ಮಗನ್ ಲೈಫ್ನೇ ಹಾಳು ಮಾಡ್ಬಿಟ್ರಲ್ಲೋ. ಬೈಕಲ್ಲಿ ಬರ್ಬೇಕಾದ್ರೆ ಚಿಕ್ಕ ಆಕ್ಸಿಡೆಂಟ್ ಆಯ್ತಮ್ಮ. ನೋಡಮ್ಮ, ಚಿಕ್ಕ ಗಾಯಗಳು ಅಷ್ಟೇ ಆಗಿರೋದು. ಅಳ್ಬೇಡಮ್ಮ ನೀನು, ಏನೂ ಆಗಿಲ್ಲ ನನಗೆ. ನೋಡಮ್ಮ, ಅಳ್ಬೇಡಮ್ಮ. ನೀನು ಅಳೋದನ್ನ ನೋಡಕ್ಕಾಗಲ್ಲ. ಅಳ್ಬೇಡಮ್ಮ ಪ್ಲೀಸ್. ಅಮ್ಮ, ಎಲ್ಲೋಗ್ತಿದ್ಯಾ? ಅಮ್ಮ, ನಾನು ಕುಡ್ದಿಲ್ಲಮ್ಮ. ಹಿಂದೆ ಫ್ರೆಂಡ್ಸು ಗಾಡೀಲಿ ಬರ್ತಿದಾರ ಅಂತ ತಿರುಗಿ ನೋಡಿದೆ. ಅಷ್ಟರಲ್ಲಿ ಒಂದು ಕಾರ್ ಬಂತು. ಆಮೇಲೆ ಏನಾಯ್ತು ಅನ್ನೋದೇ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಕುಡ್ದಿಲ್ಲಮ್ಮ, ನನ್ನ ನಂಬು ಅಮ್ಮ. ಪಾರ್ಟಿಲಿ ಅವರೆಲ್ಲರೂ ಊಟ ಮಾಡಿದ್ರು. ನೀನು ಮನೇಲಿ ನನಗೋಸ್ಕರ ಕಾಯ್ತಿರ್ತೀಯ ಅಂತ ನಾನು ಊಟ ಮಾಡಿದೆ, ಹಾಗೆ ಬಂದೆ ಅಮ್ಮ. ಸ್ವಲ್ಪ ದೂರ ಬರ್ತಿದ್ದಾಗೆ ಜೊತೆಲಿ ಬರ್ತಿದ್ದ ಫ್ರೆಂಡ್ಸು ಕಾಣಿಸ್ತಿಲ್ಲ. ಅದಕ್ಕೆ ರೋಡ್ ಮಧ್ಯೆ ಬೈಕ್ ನಿಲ್ಲಿಸಿ ಹಿಂದೆ ತಿರುಗಿ ನೋಡ್ತಿದ್ದೆ. ಎದುರುಗಡೆಯಿಂದ ಸ್ಪೀಡಾಗಿ ಒಂದು ಕಾರ್ ಬರ್ತಾ ಇತ್ತು. ಕಾರ್ ಹೆಡ್ಲೈಟು ನನ್ನ ಮೇಲೆ ಬೀಳ್ತಿದ್ದಾಗೆ ಮುಂದೆ ನೋಡಿದೆ ಅಮ್ಮ. ಓವರ್ ಸ್ಪೀಡಲ್ಲಿ ಅಡ್ಡದಿಡ್ಡಿ ಬರ್ತಿರೋ ಕಾರ್ನ ನೋಡಿದ ತಕ್ಷಣ ನಂಗೆ ಅರ್ಥ ಆಗೋಯ್ತಮ್ಮ, ಡ್ರೈವ್ ಮಾಡ್ತಿರೋನು ಕುಡ್ದಿದ್ದಾನೆ ಅಂತ. ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಾರ್ ಬಂದು ನಮ್ಗೆ ಗುದ್ಬಿಡ್ತಮ್ಮ. ಆಕ್ಸಿಡೆಂಟ್ ಮಾಡಿದವನು ನಮ್ಗೇನಾಗಿದೆ ಅಂತಲೂ ತಿರುಗಿ ನೋಡಿದೆ. ಕಾರ್ ಡ್ರೈವ್ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಹೊರಟೇ ಹೋದ. ತಕ್ಷಣ ನಮ್ಮನ್ನು ಹಾಸ್ಪಿಟಲ್ಗಾದರೂ ಸೇರಿಸಿದ್ರೆ ನಾನು ಬದುಕಿರ್ತಿದ್ನೇನೋ ಅಮ್ಮ. ಡ್ರೈವ್ ಮಾಡಬೇಕಾದ್ರೆ ಕುಡಿಬಾರ್ದು ಅನ್ನೋದು ಬರೀ ಅವ್ರ ಸೇಫ್ಟಿಗೆ ಮಾತ್ರ ಅಲ್ಲಮ್ಮ ಮಾಡಿರೋದು. ಕುಡಿದೇ ಇರೋ ನನ್ನಂಥ ಅಮಾಯಕ ಜನರ ಸೇಫ್ಟಿಗೋಸ್ಕರನಾದರೂ ಪ್ರತಿಯೊಬ್ಬರೂ ಪಾಲಿಸಲೇಬೇಕು ಅಮ್ಮ. ಯಾರೋ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಕಂಟ್ರೋಲ್ ಕಳ್ಕೊಂಡು ಆಕ್ಸಿಡೆಂಟ್ ಮಾಡಿದ ತಪ್ಪಿಗೆ ನಾನು ಸಾಯೋ ಹಾಗಾಗೋಯ್ತು. ಏನಾಯ್ತು ಇಬ್ರಿಗೆ? ಅಯ್ಯೋ ದೇವ್ರೆ, ಇವನ್ನೇನಾಯ್ತು? ಕಿಶೋರ್, ಕಿಶೋರ್. ಇಷ್ಟೇ ಅಮ್ಮ ನಡೆದಿರೋದು. ನಾನು ನಿಜವಾಗ್ಲೂ ಕುಡ್ದಿರ್ಲಿಲ್ಲ ಅಮ್ಮ. ಕಿರಣ್, ನೀನಾದರೂ ಅಮ್ಮನಿಗೆ ಹೇಳೋ ಪ್ಲೀಸ್ ಕಣೋ. ನೀನಾದರೂ ಹೇಳೋ ನಾನು ಕುಡ್ದಿರ್ಲಿಲ್ಲ ಅಮ್ಮ. ಅಮ್ಮ, ನಿಜ ನಾನು ಕುಡ್ದಿರ್ಲಿಲ್ಲಮ್ಮ. ಕೊನೆದಾಗ ಒಂದು ಮಾತಮ್ಮ, ಈ ಸಮಾಜಕ್ಕೆ ಹೇಗೆ ಅರ್ಥ ಮಾಡಿಸ್ಲಿ? ಕುಡಿದ್ಬಿಟ್ಟು ಡ್ರೈವ್ ಮಾಡಿದ್ರೆ ಕುಡಿದೇ ಇರೋ ನನ್ನಂತವರು ಬಲಿಯಾಗ್ತಾರೆ. ನನ್ನ ಕೈಲಿ ನಿನ್ನ ಬಿಟ್ಟು ಹೋಗೋಕ್ಕಾಗ್ತಿಲ್ಲಮ್ಮ. ಆದರೆ ನಿಜ ಏನು ಅಂದರೆ ನಾನು ಕುಡಿಲಿಲ್ಲ, ಆದರೂ ನಾನೇ ಬಲಿಯಾದೆ.